ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಹೋಪನೋಪನೋ ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ತುಳಸಿ ಹಬ್ಬ ಅಲ್ವಾ? ತುಳಸಿ ಹಬ್ಬ ಎಲ್ಲರಿಗೂ ಗೊತ್ತು, ತುಳಸಿ ಹಬ್ಬ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ವಾಟ್ ಇಸ್ ದ ಸ್ಪೆಷಲ್ ಅಬೌಟ್ ತುಳಸಿ ಪ್ಲಾಂಟ್? ತುಳಸಿ ಬಗ್ಗೆ ಏನ್ ಸ್ಪೆಷಾಲಿಟಿ ಇದೆ ಅದೆಲ್ಲರಿಗೂ ಗೊತ್ತಿರ್ಬೇಕಲ್ವಾ? ಸೊ ತುಳಸಿ ಹಬ್ಬ ಆಕ್ಚುಲಿ ಎಲ್ಲರೂ ತುಳಸಿ ಹಬ್ಬದ ದಿವಸ ಅದು ಚಿಕ್ಕ ದೀಪಾವಳಿ ಅಂತಾನು ಆಚರಿಸ್ತಾರೆ, ಕರೆಕ್ಟ್ ಅಲ್ವಾ? ಓಕೆ, ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಎಸ್ ಅಂತ. ತುಳಸಿ ಹಬ್ಬದ ದಿವಸ ಬೆಟ್ಟದ ನಲಿಕಾಯಿ ಗಿಡ ತಗೊಂಡ್ಬಂದು ಅದನ್ನ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ಅದರಲ್ಲಿ ಡಿವೈನ್ ಎನರ್ಜಿ ಇದೆ, ಎಲ್ಲರಿಗೂ ಗೊತ್ತು. ಸೊ ಮದರ್ ಅರ್ತ್ ಅದ್ ನಮ್ಗೆ ಕೊಟ್ಟಿರೋ ಒಂದು ಒಳ್ಳೆ ಗಿಫ್ಟ್. ಓಕೆ, ಮದರ್ ನೇಚರ್ ಆಗಿರ್ಬೋದು, ಮದರ್ ಅರ್ತ್ ಆಗಿರ್ಬೋದು, ಭೂಮಿ ತಾಯಿ ನಮ್ಗೆ ಒಂದು ಒಳ್ಳೆ ಗಿಫ್ಟ್ ನ ಕೊಟ್ಟಿದ್ದಾರೆ. ಬರೀ ತುಳಸಿ ಪ್ಲಾಂಟ್ ಅಲ್ಲ, ತುಂಬಾ ಗಿಡಗಳಿದಾವೆ. ಲೈಕ್ ಅರಳಿ ಮರ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಎಲ್ಲ ನಮ್ಗೆ ನೇಚರ್ ಕೊಟ್ಟಿರುವಂತ ಗಿಫ್ಟ್. ಇದನ್ನ ಸಮ್ಟೈಮ್ಸ್ ನಾವೇ ಮರ್ತೋಗ್ಬಿಡ್ತೀವಿ. ಸೊ ತುಳಸಿ ಗಿಡದ ಹತ್ರ ಒಂದೇ ಒಂದು ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲರೂ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀರಾ. ಕೆಲವು ತುಂಬಾ ಜನ ಹೇಳ್ತಾರೆ ನಮ್ಮ ಮನೆ ಹತ್ರ ತುಳಸಿ ಗಿಡ ಬೆಳೆಯಲ್ಲ ಅಂತ. ತುಳಸಿ ಗಿಡ ಬೆಳೆಯಲ್ಲ, ತುಂಬಾ ಬೇಗ ಒಣಗೋಗುತ್ತೆ, ತುಂಬಾ ಬೇಗ ಬಾಡೋಗುತ್ತೆ ಅಂತ ಹೇಳ್ತಾರೆ. ಐ ಆಮ್ ಗಿವಿಂಗ್ ಯು ಅಮೇಸಿಂಗ್ ಟೆಕ್ನಿಕ್. ಏನಿದು ಟೆಕ್ನಿಕ್? ತುಳಸಿ ಗಿಡದ ಜೊತೆ ಮಾತಾಡಿ. ಹೇಗ್ ಮಾತಾಡ್ತೀರಾ? ತುಳಸಿ ಗಿಡನ ಇಟ್ಕೊಂಡು ಅದ್ರ ಲೀವ್ಸ್ ತುಂಬಾ ತಿನ್ನಾಗಿರುತ್ತೆ. ಓಕೆ, ಆ ಲೀವ್ಸ್ ನ ಸ್ವಲ್ಪ ಜೆಂಟ್ಲಿ ಮಸಾಜ್ ಮಾಡ್ತಾ ಮಾಡ್ತಾ ಆ ತುಳಸಿ ಗಿಡದ ಹತ್ರ ಮಾತಾಡ್ತೀರಾ. ಹೇಗ್ ಮಾತಾಡ್ತೀರಾ? ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಆಗಿ ಮಾತಾಡ್ತೀರಾ. ನಿಮ್ ಮಗು ಹತ್ರ ಹೇಗ್ ಮಾತಾಡ್ತೀರಲ್ಲ, ಸೇಮ್ ಅದೇ ತರ ತುಳಸಿ ಗಿಡದ ಹತ್ರ ಮಾತಾಡಿ. ಓಕೆ, ತುಳಸಿ ಗಿಡದ ಹತ್ರ ಮಾತಾಡ್ಬೇಕಾದ್ರೆ ನೀವು ಕೃಷ್ಣನ ನೆನ್ಸ್ಕೊಂತೀರಾ, ವಿಷ್ಣುನ ನೆನ್ಸ್ಕೊಂತೀರಾ, ಆಂಜನೇಯ ಸ್ವಾಮಿನ ನೆನ್ಸ್ಕೊಂತೀರಾ. ನೆನ್ಸ್ಕೊಳ್ಳಿ, ಆ ಗಿಡನ ಟಚ್ ಮಾಡಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನಮ್ಮ ಮನೆ ಮುಂದೆ ನೀನ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ನೀನು ಎಷ್ಟು ಸುಂದರವಾಗಿ ಬೆಳಿತೀಯ. ಎಲ್ಲರೂ ಬಂದು ಏ ವಾವ್, ತುಳಸಿ ಗಿಡ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಬೆಳೆದಿದೆ, ಓಕೆ, ಒಳ್ಳೆ ಬೃಂದಾವನ ತರ ಇದೆ ಅಂತ ಎಲ್ಲರೂ ಹೇಳ್ಬೇಕು. ಆ ತರ ನೀನ್ ಬೆಳಿಬೇಕು, ಆ ತರ ನೀನ್ ನಮ್ಮ ಮನೆ ಮುಂದೆ ಇಳಿಬೇಕು. ಓಕೆ, ಇರ್ಬೇಕು. ಪ್ಲಸ್ ನಮ್ಮ ಮನೇಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರ್ದೇ ಇರೋ ತರ ನೀನ್ ನಾನು ಪ್ರೊಟೆಕ್ಟ್ ಮಾಡ್ತಾ ಇದೀಯ ಅಲ್ವಾ? ಫ್ರೆಂಡ್ಲಿ ಆಗಿ ಮಾತಾಡಿ ಎಲ್ಲಾರು. ಓಕೆ, ಈ ಟೆಕ್ನಿಕ್ ನ ಎಲ್ಲಾರು ಫಾಲೋ ಮಾಡಿ. ಗಿಡದ ಹತ್ರ ಮಾತಾಡಿ, ತುಳಸಿ ಗಿಡದ ಹತ್ರ ಮಾತಾಡಿ, ಅದನ್ನ ಟಚ್ ಮಾಡಿ. ಓಕೆ, ಟಚ್ ಮಾಡಿ. ನಮ್ಮ ಮನೆಯಲ್ಲಿರೋ ನಾನ್ ಬೆಳೆಸಿರೋ ತುಳಸಿನ ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ನಮ್ಮ ಮನೇಲಿರೋ ತುಳಸಿನ. ಓಕೆ, ತುಳಸಿಗೆ ಆದಷ್ಟು ಈ ಅರ್ಶನ, ಕುಂಕುಮ, ಊದ್ಗಡ್ಡಿ ಹಚ್ಚೋದಲ್ಲ. ಹಲೋ ಬಟರ್ಫ್ಲೈಸ್, ಬನ್ನಿ ನಮ್ಮ ಮನೆ ಹತ್ರ ಇರೋ ತುಳಸಿ ಗಿಡನ ನಿಮ್ಗೆ ತೋರಿಸ್ತೀನಿ. ನಾನು ಎಷ್ಟು ಚೆನ್ನಾಗಿ ಅದನ್ನ ನೋಡ್ಕೊಂತೀನಿ, ಎಷ್ಟು ಚೆನ್ನಾಗಿ ಅದ್ರ ಹತ್ರ ಮಾತಾಡ್ತೀನಿ. ಕಮ್ ಆನ್, ಲೆಟ್ಸ್ ಸಿ, ಲೆಟ್ಸ್ ಹ್ಯಾವ್ ಅ ಲುಕ್. ದಿಸ್ ಇಸ್ ಮೈ ತುಳಸಿ ಪ್ಲಾಂಟ್. ಓಕೆ, ನಾನು ಇದಕ್ಕೆ ಆದಷ್ಟು ಟಚ್ ಮಾಡಕ್ ಹೋಗಲ್ಲ, ತುಂಬ ಫ್ರೀಯಾಗಿ ಬಿಟ್ಬಿಡ್ತೀನಿ, ಅದ್ರ ಪಾಡ್ಗೆ ಅದು ಬೆಳ್ಕೊಳ್ಳಿ ಅಂತ. ಬಟ್ ಯಾವಾಗಲೂ ಅದ್ರ ಜೊತೆ ಮಾತಾಡ್ತಾ ಇರ್ತೀನಿ. ಸೊ ಬ್ಯೂಟಿಫುಲ್ ಅಲ್ಲ? ತುಳಸಿ ಗಿಡದ ಹತ್ರ ಯಾವಾಗಲೂ ಸರೌಂಡಿಂಗ್ ಕ್ಲೀನ್ ಆಗಿಡಬೇಕು, ಫ್ರೀಯಾಗಿ ಬಿಟ್ಬಿಡ್ಬೇಕು ಅದು ಬೆಳೆಯೋದಕ್ಕೆ ಅಕ್ಕಪಕ್ಕ. ಸೊ ಮದರ್ ಅರ್ತ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಾವು. ಬ್ಯೂಟಿಫುಲ್ ತುಳಸಿ ಲೀವ್ಸ್, ಇದರಿಂದ ಎಷ್ಟೊಂದು ಯೂಸ್ಫುಲ್ ಬೆನಿಫಿಟ್ಸ್ ಇದೆ ಅಲ್ವಾ? ಪೂಜೆ ಮಾಡಕ್ ಯೂಸ್ ಮಾಡ್ತೀವಿ, ದೇವ್ರಿಗೆ ಯೂಸ್ ಮಾಡ್ತೀವಿ, ಮೆಡಿಸನ್ ಆಗಿ ಯೂಸ್ ಮಾಡ್ತೀವಿ ಅಲ್ವಾ? ಊದ್ಗಡ್ಡಿ ಹಚ್ಚೋದನ್ನ ಆದಷ್ಟು ಕಡಿಮೆ ಮಾಡಿ, ಫ್ರೀಯಾಗಿ ಬಿಟ್ಬಿಡಿ ಗಿಡನ. ಓಕೆ, ಅದ್ರ ಹತ್ರ ನಾನ್ ನಮ್ಮ ಮನೆ ಹತ್ರ ಜಸ್ಟ್ ಒಂದು ವೀಕ್ಲಿ ಒನ್ಸ್ ಅದಕ್ಕೆ ಜಸ್ಟ್ ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡ್ತೀನಿ. ಅರ್ಶನ ಕುಂಕುಮ ನಾನು ಹಾಕಕ್ಕೆ ಹೋಗಲ್ಲ, ಬಿಕಾಸ್ ಇಟ್ಸ್ ಅ ಕೆಮಿಕಲ್. ಗಿಡ ಬೇಗ ಹಾಳಾಗುತ್ತೆ ಅಂತ ನಾನು ಹಾಕಕ್ಕೆ ಹೋಗೋದಿಲ್ಲ. ಸೊ ನೀವು ಇದನ್ನ ಫಾಲೋ ಮಾಡಿ. ಆದಷ್ಟು ಅರ್ಶನ ಕುಂಕುಮ ತುಳಸಿ ಗಿಡಕ್ಕೆ ಹಚ್ಚೋದು ಕಡಿಮೆ ಮಾಡಿ. ಓಕೆ, ಅವಾಗ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಮಸಾಜ್ ಥೆರಪಿ ಫಾರ್ ತುಳಸಿ ಪ್ಲಾಂಟ್. ಎಷ್ಟು ಚೆನ್ನಾಗಿ ನೀವು ಲೀಫ್ ಸುತ್ತ ಇರುತ್ತಲ್ಲ ಲೀವ್ಸ್, ಆ ಸುತ್ತ ಇರೋ ಲೀವ್ಸ್ ನಾನು ಇಟ್ಕೊಂಡು ಜಸ್ಟ್ ಮಸಾಜ್ ಮಾಡ್ತಾ ಇರಿ. ಅದ್ರ ಜೊತೆ ಮಾತಾಡಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿ ಆ ಗಿಡ ಬೆಳೆಯುತ್ತೆ ಅಂದ್ರೆ ಯು ವಿಲ್ ಸಿ ಅಮೇಸಿಂಗ್ ರಿಸಲ್ಟ್ಸ್. ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಓಕೆ,